ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಅಲ್ಟ್ ಸ್ಪಂಕ್ ಎನ್ನುವಂಥ ಸ್ಮಾರ್ಟ್ ವಾಚ್ ಇರುವಂಥದ್ದು. ಹೌದು, ನೀವೇನಾದರೂ ಒಂದು ₹1,500 ಬಜೆಟ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಒಂದು ಅಲ್ಟ್ ಸ್ಪಂಕ್ನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ಅಲ್ಟ್ ಅಂತ ಬ್ರ್ಯಾಂಡಿಂಗ್ ಅನ್ನು ಮೆನ್ಷನ್ ಮಾಡಿದರೆ, ರೈಟ್ ಸೈಡ್ ನಲ್ಲಿ ಮೇನ್ ಫೀಚರ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ವಾಚ್ನಲ್ಲಿ 1.45 ಇಂಚಸ್ನ ಒಂದು LCD TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರುವಂಥದ್ದು. ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ನೀರಜ್ ಚೋಪ್ರಾ ಅವರ ಒಂದು ಇಮೇಜ್ನ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಭಾಗದಲ್ಲಿ ಅಲ್ಟ್ ಸ್ಪಂಕ್ ಅಂತ ಒಂದು ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಸ್ಟಾಕ್ ಮಾರ್ಕೆಟ್ನ ಒಂದು ಮೇನ್ ಫೀಚರ್ ಇದೆ ಅಂತ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಜೊತೆಗೆ AI ವಾಯ್ಸ್ ಅಸಿಸ್ಟೆಂಟ್ ಇರೋದನ್ನ ಹೇಳ್ತಾ ಇದ್ದಾರೆ. ಹಾರ್ಟ್ ರೇಟ್ ಇದು ಮಾನಿಟರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. IP67 ವಾಟರ್ ರೆಸಿಸ್ಟೆಂಟ್ ಇರೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಜೊತೆಗೆ ಸಿಂಗಲ್ ಚಿಪ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರುವಂಥದ್ದು. ಆಮೇಲೆ 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡನ್ನು ಇದರಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 100ಕ್ಕೂ ಹೆಚ್ಚು ವಾಚ್ ಫೇಸಸ್ನ ಇಲ್ಲಿ ಇರುವಂಥದ್ದು. ಆಮೇಲೆ ಆಕ್ಸಿಜನ್ ಲೆವೆಲ್ ಇದು ಮಾನಿಟರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಪ್ರಾಡಕ್ಟ್ ಹೈಲೈಟ್ಸ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನಂತರ ಈ ವಾಚ್ನ ನಾವು ನಮ್ಮ ಐಫೋನ್ಗೆ ಮತ್ತು ಆಂಡ್ರಾಯ್ಡ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಇವಾಗ ಬಾಕ್ಸನ್ನು ಓಪನ್ ಮಾಡೋದಾದರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ವೈರ್ಲೆಸ್ ಚಾರ್ಜರ್ನ ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ನೊಂದಿಗೆ ಸ್ಟಿಕ್ಕರ್ ಇದೆ ಮತ್ತು ಯೂಸರ್ ಮ್ಯಾನುವಲ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಪಕ್ಕಿಗಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಸೊ ತುಂಬ ದೊಡ್ಡದಾಗಿ ಇದೆ ಆಯಿತಾ. ವಾಚು ಬ್ಲ್ಯಾಕ್ ಕಲರ್ನ ವಾಚಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಸೊ ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಅಂತ. ಸೊ ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ವಾಚ್ನ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಮೆಟಲ್ ಬಾಡಿನ ಒಂದು ವಾಚ್ ಹೊಂದಿರುವಂಥದ್ದು. ಸೊ ಇಲ್ಲಿ 2 ಬಟನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಒಂದು ಪವರ್ ಬಟನ್ ಕೊಟ್ಟರೆ ಇನ್ನೊಂದು ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಈ ರೀತಿಯಾಗಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಸ್ಟ್ರಿಪ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸ್ಟ್ರಿಪ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನನಗೆ ಯಾಕೋ ಈ ಒಂದು ರೌಂಡ್ ಶೇಪ್ಗೆ ಇದು ಸೂಟ್ ಆಗ್ತಾ ಇಲ್ಲ ಅಂತ ನನಗೆ ಫೀಲ್ ಆಯ್ತು ಇದು. ಬಟ್ ಇದನ್ನು ಹೊರತುಪಡಿಸಿದರೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಓವರಾಲ್ ಆಗಿ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ಇನ್ನು ವಾಚ್ನ ಆನ್ ಮಾಡೋಕ್ಕೆ ಜಸ್ಟ್ ನೀವು ಪವರ್ ಬಟನ್ನ 2 ಸೆಕೆಂಡ್ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದರೆ ವಾಚ್ ಆನ್ ಆಗುತ್ತೆ. ನೋಡ್ತಾ ಇದ್ರೆ ಇಲ್ಲಿ ನಮಗೆ 1.45 ಇಂಚಸ್ನ ಒಂದು ಹೈ ರೆಸಲ್ಯೂಷನ್ ಸ್ಕ್ರೀನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. 600 ನಿಟ್ಸ್ ಬ್ರೈಟ್ನೆಸ್ ಇರತಕ್ಕಂಥ ಒಂದು ಡಿಸ್ಪ್ಲೇ ಇದಾಗಿರುವಂಥದ್ದು. 412x412 ರೆಸಲ್ಯೂಷನ್ ಇದೆ ಇದರಲ್ಲಿ. ತುಂಬ ನೀಟಾಗಿ ಪಿಕ್ಚರ್ಸ್ ಇದರಲ್ಲಿ ಕಾಣುತ್ತೆ. ಆಮೇಲೆ ನೀವು ಇವನ್ ಡೇ ಟೈಮಲ್ಲಿ ಯೂಸ್ ಮಾಡ್ತೀರಾ ಅಂದರೆ, ಹೊರಗಡೆ ಬಿಸಿಲಲ್ಲಿ ಹೋದಾಗ ಸಹಿತ ಅದನ್ನ ನೀವು ನೋಡ್ತೀರಾ ಅಂತಂದರೆ ಸ್ಕ್ರೀನ್ ನಿಮಗೆ ತುಂಬ ನೀಟಾಗಿ ಕರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಆಯಿತಾ. ಆಮೇಲೆ ಕಂಪ್ಲೀಟ್ ಇದು ಟಚ್ ವರ್ಕ್ ಆಗ್ತಕ್ಕಂಥ ಸ್ಕ್ರೀನ್ ಆಗಿರೋದ್ರಿಂದ ಒಂದು ಒಳ್ಳೆ ಫೀಲ್ ನಿಮಗೆ ಬರುತ್ತೆ. ಆಮೇಲೆ ನಮ್ಮ ಕೈಗೆ ಇದನ್ನ ಕಟ್ಕೊಂಡಾಗ ಒಂದು ಪ್ರೀಮಿಯಂ ವಾಚ್ ಕಟ್ಕೊಂಡಿವಿ ಅನ್ನೋ ಫೀಲ್ ಖಂಡಿತವಾಗ್ಲೂ ನಮಗೆ ಇಲ್ಲಿ ಬರುತ್ತೆ. ಆಮೇಲೆ ಇದರಲ್ಲಿ ವಿಶೇಷವಾಗಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಚಾರ್ಜಿಂಗ್ ಪ್ಲೇಟ್ ನಿಮಗೆ ಈ ರೀತಿಯಾಗಿ ಸಿಗುತ್ತೆ. ಸೊ ಜಸ್ಟ್ ನೀವು ವಾಚ್ ಇದ್ರ ಮೇಲೆ ಇಟ್ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಸ್ಪೆಷಲ್ ಫೀಚರ್ ಅಂತಾನೆ ಹೇಳ್ಬೋದು ಇದರಲ್ಲಿ. ಇನ್ನು ಈ ವಾಚ್ನ ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಅಲ್ಟ್ ಫ್ಲೆಕ್ಸ್ ಅಂತ ಅಪ್ಲಿಕೇಶನ್ ನಮ್ಮ ಫೋನಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಈಸಿಯಾಗಿ ನಾವು ಇದಕ್ಕೆ ಪೇರ್ ಮಾಡ್ಕೊಳ್ಬೋದು. ಒಂದ್ಸರಿ ಪೇರ್ ಆಯಿತು ಅಂತಂದರೆ ಟೈಮಿಂಗ್ ಎಲ್ಲ ಕರೆಕ್ಟಾಗಿ ಅದೇ ಸೆಟ್ ಆಗುತ್ತೆ. ಅದಾದ ನಂತರ ನಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ನೋಟಿಫಿಕೇಷನ್ ಇನ್ಕ್ಲೂಡಿಂಗ್ ಕಾಲ್ಸ್ ಅಂತ ಹೇಳ್ಬೋದು, ಎಲ್ಲನೂ ನಾವು ಈ ವಾಚ್ನಲ್ಲೇ ಮ್ಯಾನೇಜ್ ಮಾಡ್ಬೋದು. ಸೊ ಇದಾದ ನಂತರ ನಾವು ಕಸ್ಟಮೈಸ್ಡ್ ಒಂದು ವಾಲ್ಪೇಪರ್ಸನ್ನು ಸೆಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ 100ಕ್ಕೂ ಹೆಚ್ಚು ಒಂದು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ಗಳು ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಮುಖ್ಯವಾಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ, ಸೊ ನಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ಕಾಲ್ಸನ್ನು ನಾವು ಆರಾಮಾಗಿ ಈ ಒಂದು ವಾಚ್ ಮೂಲಕನೇ ರಿಸೀವ್ ಮಾಡ್ಬೋದು, ಕಟ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಮೈಕ್ ಮತ್ತು ಸ್ಪೀಕರ್ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ. ಇವನ್ ಕಾಲ್ ಸಹಿತ ನಾವು ಆರಾಮಾಗಿ ಇದ್ರ ಮೂಲಕ ನಾವು ಮಾಡ್ಬೋದು. ಇನ್ನು ಮುಖ್ಯವಾಗಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಂದ್ಸರಿ ನೀವು ಇದನ್ನ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಒಂದು 2 ರಿಂದ 3 ದಿವಸ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಬಟ್ ನೀವು ಇನ್ ಕೇಸ್ ಏನಾದರೂ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ಯೂಸೇಜ್ ಅಂತ ಹೇಳ್ಬೋದು ಆಯ್ತಾ. ಆಮೇಲೆ ಇದರಲ್ಲಿ IP67 ವಾಟರ್ ರೆಸಿಸ್ಟೆಂಟ್ ಕೊಟ್ಟಿದ್ದಾರೆ. ಸೊ ನೀವು ವರ್ಕೌಟ್ಸ್ ಮಾಡುವಾಗ, ಜಾಗಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ಯಾವುದೇ ರೀತಿ ಒಂದು ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಇದಾದ ನಂತರ ಮೇನ್ ಫೀಚರ್ ಆಗಿ ಇದರಲ್ಲಿ ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ. ಆಮೇಲೆ ನಮ್ಮ ಫೋನ್ ಒಂದು ಕ್ಯಾಮ್ರಾವನ್ನು ಕಂಟ್ರೋಲ್ ಮಾಡುತ್ತೆ, ಮ್ಯೂಸಿಕನ್ನು ಇದು ಕಂಟ್ರೋಲ್ ಮಾಡುತ್ತೆ. ಆಮೇಲೆ 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ಇದರಲ್ಲಿ ಕೊಟ್ಟಿದ್ದಾರೆ. ಹಲವಾರು ಮೇನ್ ಫೀಚರ್ಸನ್ನು ಈ ಒಂದು ವಾಚಲ್ಲಿ ನಾವು ಕಾಣ್ಬೋದು. ಇನ್ನು ಮುಖ್ಯವಾಗಿ ಇದು ಒಂದು ಮೆಟಲ್ ಬಾಡಿ ಆಗಿರೋದ್ರಿಂದ, ಸೊ ₹1,500 ನಾವೇನಾದರೂ ಒಂದು ವಾಚ್ ನೋಡ್ತಾ ಇದ್ದೀವಿ ಅಂತಂದರೆ ಇದೊಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ಬರೀರಿ. ಆಮೇಲೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸರಿ ಚೆಕ್ ಮಾಡಿ. ಎಲ್ಲ ಫೀಚರ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಪ್ರೈಸ್ ಓಕೆ ಅನ್ನಿಸ್ತು ಅಂತಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.